ಅಟೆಂಡೆನ್ಸ್ ಬೋನಸ್ ಹಾಗೂ ವೇತನ ಭತ್ಯೆಗಾಗಿ ಚಾಲಕರು ಸಿಡಿದೆದ್ದಿದ್ದಾರೆ. ದೀಪಾಂಜಲಿ ನಗರ ಬಿಎಂಟಿಸಿ ಡಿಪೋದಲ್ಲಿ ಚಾಲಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬಸ್ಗಳನ್ನು ತೆಗೆಯದೆ ಪ್ರತಿಭಟನೆಗೆ ಇಳಿದಿದ್ದಾರೆ ಚಾಲಕರು. ಅಟೆಂಡೆನ್ಸ್ ಮತ್ತೆ ಬೋನಸ್ ಹಾಗೂ ವೇತನ ಭತ್ಯೆಗಾಗಿ ಚಾಲಕರು ಸಿಡಿದೆದ್ದಿದ್ದಾರೆ. ದೀಪಾಂಜಲಿ ನಗರ ಬಿಎಂಟಿಸಿ ಡಿಪೋದಲ್ಲಿ ಚಾಲಕರು ದಿಢೀರಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ಗಳನ್ನ ತೆಗೆಯದೆ ಪ್ರತಿಭಟನೆಗೆ ಇಳಿದಿದ್ದಾರೆ ಚಾಲಕರು. ಎಲೆಕ್ಟ್ರಿಕಲ್ ಬಸ್ಗಳನ್ನ ರಸ್ತೆಗೆ ಇಳಿಸಲ್ಲ ಅಂತ ಚಾಲಕರು ಹೇಳ್ತಾ ಇದ್ದಾರೆ. ಡಿಪೋ ನಂಬರ್ 16ರಲ್ಲಿ 100ಕ್ಕೂ ಇವಿ ಬಸ್ಗಳು ನಿಂತಿವೆ. ಕಳೆದ 2 ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಕೊಟ್ಟಿಲ್ಲ, ವೇತನ ಭತ್ಯೆಯೂ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಘಾತ ಆದಾಗ ರೆಸ್ಪಾನ್ಸ್ ಮಾಡೋದಿಲ್ಲ, ಚಾಲಕರಿಗೆ ಭದ್ರತೆ ಇಲ್ಲ, ಬೇಡಿಕೆ ಈಡೇರುವವರೆಗೂ ಇವಿ ಬಸ್ ಅನ್ನ ನಾವು ತೆಗೆಯೋದಿಲ್ಲ ಅಂತ ಹೇಳಿ ಚಾಲಕರು ಪಟ್ಟನ್ನ ಹಿಡಿದಿದ್ದಾರೆ. ನೋಡಿ, ಅಟೆಂಡೆನ್ಸ್ ಬೋನಸ್ ಹಾಗೂ ವೇತನ ಭತ್ಯೆಗೆ ಆಗ್ರಹಿಸಿ ಮೈಸೂರು ರಸ್ತೆಯ ದೀಪಾಂಜಲಿ ನಗರದಲ್ಲಿ ಇರುವಂತಹ ಬಿಎಂಟಿಸಿ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ದಿಢೀರ್ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಸ್ಗಳನ್ನ ತೆಗೆಯದೆ ಡಿಪೋ ನಂಬರ್ 16ರ 100ಕ್ಕೂ ಇವಿ ಬಸ್ಗಳ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಸಂಚಾರದಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ ಆ ಭಾಗದಲ್ಲಿ. ಸೈಡ್ ಬರೋ ಮರ್ಯಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ಡಿಪೋದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ನೋಡಿ, ಕಳೆದ 2 ವರ್ಷಗಳಿಂದಲೂ ಕೂಡ ಅಟೆಂಡೆನ್ಸ್ ಬೋನಸ್ ಸಿಕ್ಕಿಲ್ಲ, ವೇತನ ಭತ್ಯೆ ಸಿಕ್ಕಿಲ್ಲ ಅಂತ ಹೇಳಿ ದಿಢೀರ್ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರಾ ಅಥವಾ ಸಡನ್ ಆಗಿ ಈ ರೀತಿಯಾಗಿ ನಿರ್ಧಾರವನ್ನ ಕೈಗೊಂಡಿದ್ದಾರಾ? ಏನ್ ಹೇಳ್ತಾ ಇದ್ದಾರೆ ಚಾಲಕರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯ, ಏನು ಇವತ್ತು ಮುಂಜಾನೆಯಿಂದನೇ ಎಲೆಕ್ಟ್ರಿಕ್ ಬಸ್ಗಳನ್ನ ಸಂಪೂರ್ಣವಾಗಿ ಸ್ತಬ್ಧ ಮಾಡೋದಕ್ಕೆ ದೀಪಾಂಜಲಿ ನಗರದಲ್ಲಿರುವಂತಹ ಡಿಪೋ 16ನಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಯಾವುದೇ ರೀತಿಯಾಗಿ ಬಸ್ಗಳನ್ನ ನಾವು ತೆಗೆಯೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಕೂಡ ಕರೆಯನ್ನ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಬೇಡಿಕೆಗಳು ಏನಿದೆ, ಅಟೆಂಡೆನ್ಸ್ ಬೋನಸ್ ಕೊಟ್ಟಿಲ್ಲ, ಅದೇ ರೀತಿಯಾಗಿ ವೇತನ ಭತ್ಯೆಯನ್ನ ನೀಡಿಲ್ಲ, ಅದಾದ ಬಳಿಕ ಇವಿ ಬಸ್ಗಳು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಕಂಪನಿಗಳಾಗಿರ್ಬೋದು ಮತ್ತೆ ಡಿಪೋ ಮ್ಯಾನೇಜರ್ಗಳಾಗಿರ್ಬೋದು ಯಾರು ಕೂಡ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಎನ್ನುವಂತಹ ಒಂದಿಷ್ಟು ಆರೋಪ ಮಾಡಿಕೊಂಡು ಈಗ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂತದ್ದು. ಬಸ್ಗಳನ್ನ ಎತ್ತದೇ ಇರೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿರುವಂತದ್ದು. ಒಂದು ಕಡೆಯಲ್ಲಿ ಅವರ ಮನವೊಲಿಸೋದಕ್ಕೆ ಡಿಪೋ ಮ್ಯಾನೇಜರ್ಗಳು ಬಂದು ಒಂದು ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ದಯಮಾಡಿ ಬಸ್ಗಳನ್ನ ತೆಗೀರಿ, ಇವತ್ತು ಒಂದು ದಿವಸ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ಒಂದು ಕಡೆಯಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮನವಿಗೆ ಯಾವುದೇ ರೀತಿಯಾಗಿ ಚಾಲಕರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳಿಂದ ಕೂಡ ಈ ಒಂದು ವಿಚಾರದ ಕುರಿತಾಗಿ ಮನವಿಯನ್ನ ಮಾಡ್ಕೊಂಡು ಬಂದಿದ್ರು. ಆದ್ರೆ ಈ ಒಂದು ಮನವಿಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗದ ಹಿನ್ನೆಲೆಯಲ್ಲಿ ಸದ್ಯ ಇದೀಗ ಚಾಲಕರು ಇವತ್ತು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಚಾಲಕರ ಮನವೊಲಿಸುವಂತಹ ಕೆಲಸ ಆಗ್ತಾ ಇದೆ. ವೇಣುಗೋಪಾಲ್ ಹೆಗ್ಡೆ ಏನು ಡಿಪೋದ ಸಂಬಂಧಪಟ್ಟಂತ ಅಧಿಕಾರಿ ಬಂದು ಈಗ ಚಾಲಕರ ಮನವೊಲಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಎಷ್ಟೇ ಹೇಳಿದ್ರು ಕೂಡ ಬೆಳಗ್ಗೆಯಿಂದ ಕೂಡ ಸಂಪೂರ್ಣವಾಗಿ ಚಾಲಕರು ವಾಹನವನ್ನ ಎತ್ತದೇ ಸ್ತಬ್ಧವನ್ನ ಮಾಡಿರುವಂತದ್ದು. ದಿನನಿತ್ಯ ಓಡಾಡುವಂತಹ ರಸ್ತೆ ರೂಟ್ಗಳಿಗೆ ಇಳಿಬೇಕಿತ್ತು.
10 ಬಸ್ಗಳು. ಆದ್ರೆ ಇವತ್ತು ಬೆಳಗ್ಗೆಯಿಂದನೇ ಬಸ್ಗಳು ಸಂಪೂರ್ಣವಾಗಿ ಸ್ಟ್ಯಾಂಡ್ ನಲ್ಲೇ ನಿಂತಿರುವಂತದ್ದು ಗಮನಿಸ್ತಾ ಇರಬಹುದು. ಇವಿ ಬಸ್ಗಳು ಚಾರ್ಜಿಂಗ್ ಪಾಯಿಂಟ್ ಏನಿದೆ, ಡಿಪೋ ಏನಿದೆ, ಡಿಪೋ ಇಂದ ಬೆಳಗ್ಗೆನೆ ಹೊರಡ್ತಾ ಇತ್ತು. ಆದ್ರೆ ಇವತ್ತು ಬೆಳಗ್ಗೆಯಿಂದ ಯಾವುದೇ ರೀತಿಯಾಗಿ ಡಿಪೋ ಇಂದ ಬಸ್ಗಳು ಹೊರಟಿಲ್ಲ. ಯಥಾಸ್ಥಿತಿಯಾಗಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಥಾಸ್ಥಿತಿಯಾಗಿ ನಿಂತುಕೊಂಡಿದೆ. ಒಂದು ಕಡೆಯಲ್ಲಿ ಬೆಂಗಳೂರಿಗೆ ಜನ ಬರ್ತಾ ಇದ್ದಾರೆ, ಅಂತಹ ಸಂದರ್ಭದಲ್ಲಿ ಬಸ್ಗಳ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆದ್ರೆ ಈ ರೀತಿಯಾಗಿ ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧ ಆಗಿರುವುದು ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರಿನ ಜನದಟ್ಟಣೆಗೆ ಮತ್ತೆ ಕಾರಣ ಆಗ್ತಾ ಇದೆ. ಇದರಿಂದಾಗಿ ಬಸ್ಗಳನ್ನ ಆದಷ್ಟು ಬೇಗ ಇಲ್ಲಿಂದ ಡಿಪೋಗಳಿಂದ ಮೂವ್ ಮಾಡೋದಕ್ಕೆ, ತಮ್ಮ ತಮ್ಮ ರೂಟ್ಗಳಲ್ಲಿ ಸಂಚಾರ ಮಾಡೋದಕ್ಕೆ ಅವಕಾಶ ಕಲ್ಪಿಸೋದಕ್ಕೆ ಈಗ ಪ್ಲಾನ್ ಅನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಂದಿಷ್ಟು ಚಾಲಕರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಏನಿದೆ, ಏನ್ ಸಮಸ್ಯೆ ಅಂತ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಏನ್ ಸಮಸ್ಯೆ ಸರ್ ನಿಮ್ದು, ಏನು ನಿಮ್ದು ಸಮಸ್ಯೆ ಅಂತ ಹೇಳಿ. ಸರ್ ಅದೇ ಪಾಸ್ತು ಮತ್ತೆ ಬೋನಸ್ತು ಅದ್ರ ಬಗ್ಗೆನೇ ಮಾತಾಡ್ತಿದೀವಿ. ಅವ್ರು ನೋಡ್ರೆ ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ಇನ್ನೊಂದು 2 ದಿನ ವೇಟ್ ಮಾಡಿ, ಸಂಜೆ ಗಂಟೆ ವೇಟ್ ಮಾಡಿ ಅಂತ ಕಥೆಗಳು ಕಟ್ತಾ ಇದ್ದಾರೆ ಅಷ್ಟೇ. ಸರ್ ಈಗ ಪ್ರೈವೇಟ್ ಆಗಿರೋದ್ರಿಂದ ನಿಮ್ಗೆ ಆಕ್ಸಿಡೆಂಟ್ಗಳಾದಾಗ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದೀರಿ, ಅವ್ರು ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಹೇಳಿ. ಆ ತರ ಏನಿಲ್ಲ ಸರ್. ಆ ತರ ಮಾಡಿದಾಗ ನಮ್ಮ ಡ್ರೈವರ್ಗಳಿಗೆ ಸರ್ ಕೇಸ್ ಆಯ್ತಿದ್ವಿ. ಈಗ ಮೊನ್ನೆ ನಮ್ಮ ಹುಡುಗನ ಸ್ಪಾಟ್ ಆಯ್ತು, ಯಾರೋ ಒಬ್ರು ಬರ್ಲಿಲ್ಲ, ಫೈನ್ ಕಟ್ತಾ ಮತ್ತೆ ಕೋರ್ಟ್ಗೆ ಹೋಗಿ ಬಂದವನೆ, ಮತ್ತೆ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿದೆ ಸರ್. ಸರ್ ಈಗ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಗೆ ಟೈಮಿಂಗ್ ಕೊಡ್ತಾರೆ, ಈ ಟೈಮಿಂದ ಈ ಟೈಮ್ಗೆ ಹೋಗ್ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಟಚ್ಗಳಾಗತ್ತೆ, ಸೆಟಲ್ಮೆಂಟ್ ಬರ್ತೀರಾ, ಆ ಕಂಪ್ನಿ ಏನಾದ್ರು ರೆಸ್ಪಾನ್ಸ್ ತಗೊಳುತ್ತಾ ಆ ಟೈಮಲ್ಲಿ? ಏನು ತಗೊಳ ಸರ್, ಏನು ತಗೊಳ. ಆ ತರ ಏನು ತಗೊಳ್ಳೋದಾಗಿದ್ರೆ ನಾವು ಬಿಫೋರ್ ಹೊಡಿಬೋದಾಗಿತ್ತು. ಆ ತರ ಏನು ತಗೊಳ್ಳಲ್ಲ. ಫುಲ್ ಜಾಮ್ ಆಯ್ತು ಅಂತಂದ್ರೆ ಕನ್ನಡಗಳು ಟ್ರಿಪ್ ಮಾಡಲೇಬೇಕು ಅಂತಾರೆ. ನಾವು ತಲೆಕ್ಷನ್ ಡ್ಯೂಟಿ ಮಾಡಕ್ ಹೋದಾಗ ಗಾಡಿ ಚೈತು ಅಂತಂದ್ರೆ ಯಾವನೂ ಬರಲ್ಲ, ನಮಗ್ ನಾವೇ ನೋಡ್ಕೋಬೇಕು ಅಷ್ಟೇ. ಸರ್ ನೀವೇನ್ ಹೇಳ್ತೀರಾ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್ ನಿಮಗೆ ಅಂತ? ಸರ್ ಇವ್ರೇನ್ ಹೇಳಿದ್ರು ನಮ್ದು ಸರ್ ಈಗ ಎಷ್ಟು ವರ್ಷಗಳಿಂದ ಈ ಒಂದು ಅಟೆಂಡೆನ್ಸ್ ಇದು ಬೋನಸ್ಗೋಸ್ಕರ ಕಾಯ್ತಾ ಇದ್ದೀರಾ? ಮತ್ತೆ ಈ ಹಿಂದೆ ಏನಾದ್ರು ಮನವಿ ಮಾಡಿದ್ರ ನೀವು? ಸರ್ ಈ ಹಿಂದೆ ಸುಮಾರು ಮನವಿ ಮಾಡವ್ರೆ, ಯಾವ್ದು ರೆಸ್ಪಾನ್ಸ್ ಇಲ್ಲದಕ್ಕೋಸ್ಕರ ಇವತ್ತು ಕಡಖಂಡಿತವಾಗಿ ನಿಲ್ಲಿಸಲೇಬೇಕು, ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕಡಖಂಡಿತ ಮಾಡ್ತಾ ಇದೀವಿ. ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ, ಒಂದ್ ದಿವಸ ಅವಕಾಶ ಕೇಳ್ತಾ ಇದ್ರೆ, ಏನ್ ನಿಮ್ ನಿರ್ಧಾರ ಆಗಿರುತ್ತೆ ಅಂತ? ಈಗ ನಮ್ಮ ಸಾರಥಿಗಳು ಏನೇನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ. ಯಾರು ಒಬ್ರು ಏನು ಬಿಟ್ಕೊಡಲ್ಲ, ಎಲ್ಲರೂ ಒಂದು ಒಗ್ಗಟ್ಟಾಗಿ ಮಾಡ್ತೀವಿ. ಎಸ್ ರಮ್ಯಾ, ಇದಿಷ್ಟು ಚಾಲಕರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ತಮಗೆ ಆಕ್ಸಿಡೆಂಟ್ಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಬಂದು ಡಿಪೋದವರಾಗಿರ್ಬೋದು ಅಥವಾ ಕಂಪನಿಗಳಾಗಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ನೀಡ್ತಾ ಇಲ್ಲ. ಅದರ ಜೊತೆಗೆ ನಮಗೆ ಕಳೆದ 2 ವರ್ಷಗಳಿಂದ ಬೋನಸ್ ಅನ್ನು ಕೂಡ ನೀಡಿಲ್ಲ. ಇದರಿಂದಾಗಿ ನಮಗೆ ಸಮಸ್ಯೆಗಳು ಆಗ್ತಾ ಇದೆ. ಹೀಗಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಇವತ್ತು ನಮ್ಮ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ನಾವು ಎಲ್ಲಾ ಚಾಲಕರು ಒಗ್ಗಟ್ಟಾಗಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಯಾರೋ ಒಬ್ರು ಪ್ರತಿಭಟನೆ ಕೈ ಬಿಡುವಂತದ್ದು ಮತ್ತೆ ಇನ್ಯಾರೋ ಪ್ರತಿಭಟನೆಯನ್ನು ನಡೆಸುವಂತ ಕೆಲಸವನ್ನ ಮಾಡೋದಿಲ್ಲ. ಎಲ್ಲಾ ಸಾರಥಿಗಳು ಕೂತು ಏನು ನಿರ್ಧಾರವನ್ನ ತೆಗೆದುಕೋಬೇಕು ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳ್ತಾ ಇರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಚರಣ್.